ಸ್ನೇಹಿತರೆ, ನಮಸ್ಕಾರ. ನಾವು ಜೀವನದ ದಾರಿಯಲ್ಲಿ ಸೋತಾಗ, ಕಷ್ಟದ ಕಾರ್ಮೋಡಗಳು ನಮ್ಮನ್ನ ಸುತ್ತುವರೆದಾಗ ನಮಗೆ ನೆನಪಾಗುವ ಏಕೈಕ ಹೆಸರು ಅಂದ್ರೆ ರಾಘವೇಂದ್ರ. ಆಂಧ್ರದ ಕರ್ನೂಲ್ ಜಿಲ್ಲೆಯ ಪುಟ್ಟ ಹಳ್ಳಿ ಮಂತ್ರಾಲಯ ಇಂದು ವಿಶ್ವವಿಖ್ಯಾತವಾಗಿರೋದು ಕೇವಲ ಅಲ್ಲಿನ ನಿಸರ್ಗ ಸೌಂದರ್ಯದಿಂದಲ್ಲ, ಬದಲಾಗಿ ಅಲ್ಲಿ ಸಶರೀರರಾಗಿ ನೆಲೆಸಿ ಭಕ್ತರನ್ನ ಹರಿಸ್ತಿರುವ ಗುರುರಾಯರಿಂದ. ತುಂಗಭದ್ರೆಯ ಜುಳು ನಾದದ ಜೊತೆಗೆ ಮುಳುಗುವ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರದ ಶಕ್ತಿಯೇ ಮಂತ್ರಾಲಯದ ಅಸಲಿ ಗತ್ತು. ವೆಂಕಟನಾಥನಿಂದ ರಾಘವೇಂದ್ರರವರಿಗೆ ಒಬ್ಬ ಸಾಧಕನ ಸಾಹಸಗಾಥೆ. ಗುರುರಾಯರು ಬೃಂದಾವನ ಸೇರುವ ಮುನ್ನ ಅವರ ಜೀವನ ಅಕ್ಷರಶಃ ಒಂದು ಹೋರಾಟವಾಗಿತ್ತು. 1595ರಲ್ಲಿ ವೆಂಕಟನಾಥನಾಗಿ ಜನಿಸಿದ ಇವರು ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡ್ರು. ಬಡತನದ ಬೇಗಿಯಲ್ಲೇ ಬೆಂದ್ರು ಜ್ಞಾನದ ಹಸಿವು ಮಾತ್ರ ಕಡಿಮೆಯಾಗಲಿಲ್ಲ. ವೀಣಾ ವಾದನದಲ್ಲಿ ಅವರು ಹೊಂದಿದ್ದ ಪಾಂಡಿತ್ಯ ಅಸದೃಶವಾಗಿತ್ತು. ಸಂಸಾರಿಯಾಗಿದ್ರು ಮಧ್ವ ಸಿದ್ಧಾಂತದ ಪ್ರಚಾರಕ್ಕಾಗಿ ಅವರು ಸನ್ಯಾಸ ದೀಕ್ಷೆ ಪಡೆದರು. ವೆಂಕಟನಾಥನು ರಾಘವೇಂದ್ರ ತೀರ್ಥರಾಗಿ ಬದಲಾದ ಆ ಕ್ಷಣ ಇಡೀ ಮಾನವ ಕುಲಕ್ಕೆ ಒಬ್ಬ ದಾರಿದೀಪ ಸಿಕ್ಕಂತಾಯಿತು. ಅವರ ಬದುಕು ನಮಗೆ ಕಲಿಸೋದು ಒಂದೇ, ಸಹನೆ ಮತ್ತು ಸಮರ್ಪಣೆ. 700 ವರ್ಷಗಳ ಅಭಯ, ಸಶರೀರರ ಬೃಂದಾವನದ ಪವಾಡ. ಮಂತ್ರಾಲಯದ ಅತಿದೊಡ್ಡ ಮ್ಯಾಜಿಕ್ ಅಡಗಿರೋದು ರಾಯರ ಬೃಂದಾವನದಲ್ಲಿ. 1671ರಲ್ಲಿ ರಾಯರು ಬೃಂದಾವನ ಪ್ರವೇಶಿಸುವಾಗ ಭಕ್ತರಿಗೆ ಒಂದು ಮಾತು ಕೊಟ್ಟಿದ್ರು. ನಾನು ಈ ಬೃಂದಾವನದಲ್ಲಿ ಸಶರೀರವಾಗಿ 700 ವರ್ಷಗಳ ಕಾಲ ನೆಲೆಸಿರ್ತೇನೆ. ಇದು ಕೇವಲ ನಂಬಿಕೆಯಲ್ಲ, ಸತ್ಯ. ರಾಯರು ಇಂದು ನಮಗೆ ಭೌತಿಕವಾಗಿ ಕಾಣದಿದ್ರೂ ಅಲ್ಲಿನ ಕಂಪನಗಳಲ್ಲಿ ಅವರ ಅಸ್ತಿತ್ವವನ್ನು ಇಂದಿಗೂ ಭಕ್ತರು ಅನುಭವಿಸ್ತಾರೆ. ಕಲ್ಲಿನ ಬೃಂದಾವನದ ಹಿಂದೆ ಒಬ್ಬ ಜೀವಂತ ಸಂತ ಕುಳಿತು ಜಗತ್ತನ್ನ ಹರಿಸ್ತಿದ್ದಾನೆ ಎನ್ನುವುದೇ ರೋಮಾಂಚನಕಾರಿ ಸಂಗತಿ. ಇತಿಹಾಸದ ಕುರುಹು ಸರ್ ಥಾಮಸ್ ಮನ್ರೋ ಮತ್ತು ರಾಯರ ದರ್ಶನ. ಮಂತ್ರಾಲಯದ ಪವಾಡಗಳಿಗೆ ಬ್ರಿಟಿಷರ ಕಾಲದ ಒಂದು ಐತಿಹಾಸಿಕ ದಾಖಲೆಯೂ ಇದೆ. ಮಂತ್ರಾಲಯ ಮಠದ ಜಾಗವನ್ನು ವಶಪಡಿಸಿಕೊಳ್ಳಲು ಬಂದ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋಗೆ ಸ್ವತಃ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಹೊರಬಂದು ದರ್ಶನ ನೀಡಿ ಮಠದ ಜಾಗದ ಬಗ್ಗೆ ವಿವರಣೆ ನೀಡಿದ್ರು ಎನ್ನಲಾಗುತ್ತದೆ. ಈ ಘಟನೆಯನ್ನ ಮದ್ರಾಸ್ ಗೆಜೆಟಿಯರ್ನಲ್ಲಿ ದಾಖಲಿಸಲಾಗಿದ್ದು, ರಾಯರ ಶಕ್ತಿ ಕೇವಲ ಭಾರತೀಯರಿಗೆ ಮಾತ್ರವಲ್ಲ, ವಿದೇಶಿಯರಿಗೂ ಸನ್ಮಾರ್ಗ ತೋರಿದೆ ಎಂಬುದಕ್ಕೆ ಇದು ಸಾಕ್ಷಿ. ತುಂಗಭದ್ರಾ ನದಿ ಪಾವಿತ್ರತೆಯ ಜೀವನದಿ. ಮಂತ್ರಾಲಯಕ್ಕೆ ಹೋದವರು ಮೊದಲು ಮಾಡೋದು ನದಿ ಸ್ನಾನ. ತುಂಗಭದ್ರಾ ನದಿ ತಟದಲ್ಲಿ ನಿಂತು ಸೂರ್ಯೋದಯವನ್ನ ನೋಡುವುದೇ ಒಂದು ಯೋಗ. ನದಿಯ ಮರಳಿನಲ್ಲಿ ಕುಳಿತು ರಾಯರ ಸ್ತೋತ್ರ ಪಠಿಸಿದ್ರೆ ಸಿಗ್ತಕ್ಕಂಥ ನೆಮ್ಮದಿ ಬೇರೆಲ್ಲೂ ಸಿಗಲ್ಲ. ನದಿಯಲ್ಲಿ ಮಿಂದೆದ್ದು ಮಡಿ ಉಡುಪು ಧರಿಸಿ ಸಂಕಲ್ಪ ಮಾಡೋದು ಇಲ್ಲಿನ ಸಂಪ್ರದಾಯ. ಇಲ್ಲಿನ ನೀರು ಕೇವಲ ದೇಹವನ್ನ ಮಾತ್ರವಲ್ಲ, ಆತ್ಮವನ್ನ ಶುದ್ಧೀಕರಿಸುತ್ತದೆ ಅನ್ನೋ ನಂಬಿಕೆ ಇದೆ. ಮಂತ್ರಾಲಯದ ಸೇವೆಯ ವೈವಿಧ್ಯತೆ, ಶ್ರದ್ಧೆ ಮತ್ತು ಸಮರ್ಪಣೆಯ ಹಾದಿ. ಮಂತ್ರಾಲಯದಲ್ಲಿ ಭಕ್ತರು ಸಲ್ಲಿಸುವ ಸೇವೆಗಳು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಅವು ಶ್ರದ್ಧೆಯ ಪರಾಕಾಷ್ಠೆ. ಇಲ್ಲಿನ ಅಂಗ ಪ್ರದಕ್ಷಿಣೆಯು ಭಕ್ತರು ತಮ್ಮ ದೇಹದ ಅಹಂಕಾರವನ್ನು ಮರೆತು ಬೃಂದಾವನದ ಸುತ್ತ ಭೂಮಿಯ ಮೇಲೆ ಉರುಳುವ ಮೂಲಕ ಪರಮಾತ್ಮನಿಗೆ ಶರಣಾಗುವ ಅತ್ಯಂತ ಶಕ್ತಿಯುತ ಪದ್ಧತಿಯಾಗಿದೆ. ರಾಯರಿಗೆ ಅತ್ಯಂತ ಪ್ರಿಯವಾದ ತುಳಸಿ ದಳಗಳಿಂದ ನಡೆಯುವ ತುಳಸಿ ಅರ್ಚನೆಯನ್ನ ಕಣ್ತುಂಬಿಕೊಳ್ಳುವುದು ಭಕ್ತರ ಇಷ್ಟಾರ್ಥಗಳ ಈಡೇರಿಕೆಗೆ ದಾರಿ ಎಂದು ನಂಬಲಾಗುತ್ತದೆ. ಮಧ್ಯಾಹ್ನ ರಾಯರಿಗೆ ಅರ್ಪಿಸುವ ಪವಿತ್ರ ನೈವೇದ್ಯ ಹಸ್ತೋದಕವು ಜೀವನದ ದೋಷಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ಇನ್ನು ಸಂಜೆ ಹೊತ್ತು ನಡೆಯುವ ಚಿನ್ನದ ರಥೋತ್ಸವದ ವೈಭವವಂತೂ ವರ್ಣನಾತೀತ. ದೀಪಗಳ ಬೆಳಕಿನಲ್ಲಿ ಘಂಟಾ ನಾದಗಳ ಮಧ್ಯೆ ರಾಯರ ರಥವು ಸಾಗುವಾಗ ಭಕ್ತರ ಮನಸ್ಸಿನಲ್ಲಿ ಒಂದು ಅಪೂರ್ವ ದೈವಿಕ ಸಂವೇದನೆ ಉಂಟಾಗ್ತದೆ. ಪಂಚಮುಖಿ ಹನುಮಂತ ರಾಯರ ತಪೋಭೂಮಿ. ಮಂತ್ರಾಲಯಕ್ಕೆ ಹೋದ್ರೆ ನೀವು ಪಂಚಮುಖಿ ಕ್ಷೇತ್ರಕ್ಕೆ ಹೋಗಲೇಬೇಕು. ಇದು ರಾಯರು 12 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ ಜಾಗ. ಅವರ ಭಕ್ತಿಗೆ ಮೆಚ್ಚಿ ಹನುಮಂತನು ಪಂಚಮುಖಿಯಾಗಿ ದರ್ಶನ ನೀಡಿದ ಪವಿತ್ರ ಭೂಮಿ ಇದು. ಇಲ್ಲಿನ ಬಂಡೆಗಳ ನಡುವಿನ ಶಾಂತಿ ನಿಮ್ಮನ್ನ ಮಂತ್ರ ಮುಗ್ಧರನ್ನಾಗಿ ಮಾಡುತ್ತದೆ. ಹನುಮಂತ ಮತ್ತು ರಾಯರ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಈ ಜಾಗವೇ ಸಾಕ್ಷಿ. ಅನ್ನದಾನ ಮತ್ತು ಸಂಸ್ಕಾರ, ಅಕ್ಷಯ ಪಾತ್ರೆಯ ಸನ್ನಿಧಿ. ಮಂತ್ರಾಲಯದ ಅನ್ನದಾನ ಇಡೀ ದೇಶಕ್ಕೆ ಮಾದರಿ. ಹಸಿದು ಬಂದವರಿಗೆ ಹರಿನಾಮದೊಂದಿಗೆ ಅನ್ನದ ಹನಿ ಎಂಬುದು ಇಲ್ಲಿನ ಧ್ಯೇಯ.
ಪ್ರತಿದಿನ ಸಾವಿರಾರು ಭಕ್ತರು ಯಾವುದೇ ಭೇದ ಭಾವವಿಲ್ಲದೆ ಒಂದೇ ಪಂಕ್ತಿಯಲ್ಲಿ ಕುಳಿತು ಪ್ರಸಾದ ಸ್ವೀಕರಿಸುತ್ತಾರೆ. ಇಲ್ಲಿನ ಪಾಯಸ ಮತ್ತು ಅನ್ನದ ರುಚಿ ಅಮೃತಕ್ಕಿಂತ ಕಡಿಮೆ ಇಲ್ಲ. ಮಠವು ಕೇವಲ ಹೊಟ್ಟೆ ತುಂಬಿಸೋದಷ್ಟೇ ಅಲ್ಲದೆ ವೇದ ಪಾಠಶಾಲೆಗಳ ಮೂಲಕ ಸಂಸ್ಕೃತಿಯನ್ನು ಹಂಚುತ್ತಿದೆ. ದಾಸ ಸಾಹಿತ್ಯದ ಘಮಲು, ಸಂಗೀತ ಮತ್ತು ಭಕ್ತಿಯ ಸಂಗಮ. ಮಂತ್ರಾಲಯಕ್ಕೂ ದಾಸ ಸಾಹಿತ್ಯಕ್ಕೂ ಅವಿನಾಭಾವ ಸಂಬಂಧ ಇದೆ. ಶ್ರೀ ಜಗನ್ನಾಥ ದಾಸರು, ವಿಜಯದಾಸರಂತಹ ಅನೇಕ ಹರಿದಾಸರು ರಾಯರ ಪವಾಡಗಳನ್ನು ಕೀರ್ತನೆಗಳ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕೈವಾರವ ಮಾಡಿರೋ ಗುರು ರಾಘವೇಂದ್ರರಿಗೆ ಎಂಬ ಹಾಡು ಕೇಳದ ಕನ್ನಡಿಗನೇ ಇಲ್ಲ. ಸಂಗೀತ ಮತ್ತು ಭಕ್ತಿ ಇಲ್ಲಿ ಎರಡು ಕಣ್ಣುಗಳಿದ್ದಂತೆ. ರಾಯರು ಸ್ವತಃ ವೀಣಾ ವಾದಕರಾಗಿದ್ದರಿಂದ ಸಂಗೀತ ಸೇವೆ ಇಲ್ಲಿ ವಿಶೇಷವಾಗಿ ನಡೀತದೆ. ಬಿಚ್ಚಾಲಿ ಮತ್ತು ಅಪ್ಪಣ್ಣಾಚಾರ್ಯರ ನಂಟು. ಮಂತ್ರಾಲಯದ ಹತ್ತಿರವಿರುವ ಬಿಚ್ಚಾಲಿ ರಾಯರ ಅತ್ಯಂತ ಆಪ್ತ ಶಿಷ್ಯ. ಅಪ್ಪಣ್ಣಾಚಾರ್ಯರ ನೆಲೆ. ನದಿಯ ಮಧ್ಯದಲ್ಲಿರುವ ಏಕಶಿಲಾ ಬೃಂದಾವನ ಮತ್ತು ಅಲ್ಲಿನ ಶಾಂತ ವಾತಾವರಣ ಭಕ್ತರಿಗೆ ಪರಮ ಸುಖ ನೀಡುತ್ತದೆ. ರಾಯರ ಮೇಲೆ ಅಪ್ಪಣ್ಣಾಚಾರ್ಯರು ಬರೆದ ಗುರು ರಾಘವೇಂದ್ರ ಸ್ತೋತ್ರ ಎಂದಿಗೂ ಪ್ರತಿಯೊಬ್ಬ ಭಕ್ತನ ಕಂಠ ಪಾಠವಾಗಿದೆ. ಯಾತ್ರಾರ್ಥಿಗಳಿಗೆ ಅಮೂಲ್ಯ ಸಲಹೆಗಳು. ಸಂಕಲ್ಪದ ಮಹತ್ವ ಅರಿತು ನೀವು ಯಾವುದೇ ಸಂಕಷ್ಟದಲ್ಲಿದ್ದರೂ ಮಂತ್ರಾಲಯದಲ್ಲಿ 3 ಅಥವಾ 5 ದಿನಗಳ ಕಾಲ ಸಂಕಲ್ಪ ಸೇವೆ ಮಾಡಿದ್ರೆ ಅದರ ಫಲ ಅಮೋಘವಾಗಿರುತ್ತದೆ. ದೇವಸ್ಥಾನದ ಆವರಣದಲ್ಲಿ ಸಂಪ್ರದಾಯಬದ್ಧ ಉಡುಪುಗಳನ್ನು ಧರಿಸೋದು ಮತ್ತು ಅಲ್ಲಿನ ಶಾಂತಿಯನ್ನು ಕಾಪಾಡುವುದು ಅವಶ್ಯಕ. ರಾಯರ ಬೃಂದಾವನದ ಮಣ್ಣು ಅತ್ಯಂತ ಪವಿತ್ರವಾಗಿದ್ದು ಇದನ್ನ ಮನೆಯಲ್ಲಿ ಪೂಜಿಸಿದ್ರೆ ಸಕಲ ದೋಷಗಳು ನಿವಾರಣೆಯಾಗ್ತವೆ. ರಾಯರ ಮಹಿಮೆ ನಂಬಿದವರಿಗೆ ನೆರಳು. ರಾಯರ ಪವಾಡಗಳು ಕೇವಲ ಇತಿಹಾಸ ಅಲ್ಲ, ಅವು ಇಂದಿಗೂ ನಡೀತಿವೆ. ಕಡು ಬಡವನಿರಲಿ ಅಥವಾ ಕೋಟ್ಯಾಧಿಪತಿ ಇರಲಿ, ರಾಯರ ಮುಂದೆ ಎಲ್ಲರೂ ಮಕ್ಕಳೇ. ಎಷ್ಟೋ ಜನರಿಗೆ ಅನಾರೋಗ್ಯದ ಸಮಯದಲ್ಲಿ ರಾಯರು ಕನಸಿನಲ್ಲಿ ಬಂದು ವೈದ್ಯರ ರೂಪದಲ್ಲಿ ನೆರವಾಗಿದ್ದನ್ನು ನಾವು ಕೇಳಿದ್ದೇವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಎಂಬ ಶ್ಲೋಕದ ಪಠಣವೇ ಶಕ್ತಿ. ನಂಬಿಕೆ ಇರುವ ಪ್ರತಿಯೊಬ್ಬರ ಹೃದಯದಲ್ಲೂ ರಾಯರು ಬೃಂದಾವನಸ್ಥರಾಗಿರ್ತಾರೆ. ಆಧ್ಯಾತ್ಮಿಕ ಲಹರಿ ತುಂಗಭದ್ರೆಯ ಸಂಜೆ. ಮಂತ್ರಾಲಯದಲ್ಲಿ ಸಂಜೆಯ ಸಮಯ ಕಳೆಯೋದು ಒಂದು ಅದ್ಭುತ ಅನುಭವ. ನದಿಯ ದಡದಲ್ಲಿ ಕುಳಿತು ಸೂರ್ಯಾಸ್ತವನ್ನ ನೋಡ್ತಾ ದೂರದಲ್ಲಿ ಕೇಳುವ ಘಂಟಾನಾದ ಮತ್ತು ಮಂತ್ರ ಘೋಷಗಳನ್ನು ಆಲಿಸಿದ್ರೆ ನಿಮ್ಮ ಜೀವನದ ಅರ್ಧದಷ್ಟು ಒತ್ತಡ ಕಡಿಮೆಯಾಗ್ತದೆ. ಇದು ಕೇವಲ ಧಾರ್ಮಿಕ ಪ್ರವಾಸವಲ್ಲ, ಇದು ನಿಮ್ಮನ್ನ ನೀವು ಕಂಡುಕೊಳ್ಳುವ ಪಯಣ. ವಾರ್ಷಿಕ ಆರಾಧನಾ ಮಹೋತ್ಸವ, ಭೂಲೋಕದ ವೈಕುಂಠ ಸಂಭ್ರಮ. ಮಂತ್ರಾಲಯದ ವರ್ಷದ ಅತ್ಯಂತ ದೊಡ್ಡ ಹಬ್ಬ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 3 ದಿನಗಳ ಕಾಲ ನಡೆಯುವ ಈ ಉತ್ಸವಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಸಮುದ್ರೋಪಾದಿಯಲ್ಲಿ ಹರಿದು ಬರ್ತಾರೆ. ಈ ಸಮಯದಲ್ಲಿ ಇಡೀ ಮಂತ್ರಾಲಯವು ದೀಪಾಲಂಕಾರಗಳಿಂದ ಜಗಮಗಿಸಿದ ಭೂಲೋಕದ ವೈಕುಂಠದಂತೆ ಕಂಗೊಳಿಸುತ್ತದೆ. ರಾಯರ ಬೃಂದಾವನಕ್ಕೆ ವಿಶೇಷ ಪುಷ್ಪಾಲಂಕಾರ, ಹಗಲಿರುಳು ನಡೆಯುವ ಭಕ್ತಿ ಸಂಗೀತ, ಹರಿದಾಸರ ಕೀರ್ತನೆಗಳು ಮತ್ತು ವೈಭವದ ರಥೋತ್ಸವಗಳು ಭಕ್ತರನ್ನ ಭಕ್ತಿಯ ಪರಾಕಾಷ್ಠೆಗೆ ಕೊಂಡೊಯ್ಯುತ್ತದೆ. ಆರಾಧನೆಯ ದಿನಗಳಲ್ಲಿ ರಾಯರ ಸನ್ನಿಧಿಯಲ್ಲಿ ಕಳೆಯುವ ಒಂದು ಕ್ಷಣ ಕೂಡ ಜನ್ಮ ಜನ್ಮಾಂತರದ ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಮಂತ್ರಾಲಯ ಅನ್ನೋದು ಕೇವಲ ಒಂದು ಸ್ಥಳ ಅಲ್ಲ, ಅದು ಕೋಟ್ಯಾಂತರ ಕನ್ನಡಿಗರ ಭಾವನೆ. ರಾಯರು ಭೌತಿಕವಾಗಿ ನಮಗೆ ಕಾಣದಿದ್ರೂ ನಮಗೆ ಬರುವ ಕಷ್ಟಗಳಿಗೆ ಅಡ್ಡಗೋಡಿಯಾಗಿ ನಿಂತು ನಮ್ಮನ್ನ ಕಾಪಾಡ್ತಿದ್ದಾರೆ ಎಂಬ ಧೈರ್ಯವೇ ನಮ್ಮನ್ನ ಮುನ್ನಡೆಸುತ್ತದೆ. ನೀವು ಬದುಕಿನಲ್ಲಿ ಒಮ್ಮೆಯಾದರೂ ಮಂತ್ರಾಲಯಕ್ಕೆ ಹೋಗಿ ತುಂಗಭದ್ರೆಯ ನೀರಿನಲ್ಲಿ ಮಿಂದು ರಾಯರ ಮುಂದೆ ಮಂಡಿಯೂರಿ ಪ್ರಾರ್ಥಿಸಿ. ಆ ದೈವಿಕ ಅನುಭವ ನಿಮ್ಮ ಬದುಕನ್ನ ಖಂಡಿತವಾಗಿಯೂ ಬದಲಾಯಿಸುತ್ತದೆ. ಈ ವಿಡಿಯೋ ಇಷ್ಟ ಆಯ್ತಾ? ಮಂತ್ರಾಲಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ, ಫಾಲೋ ಮಾಡಿ.